ಹಾಯ್, ಎಲ್ಲರಿಗೂ ನಮಸ್ತೆ. ಕರ್ನಾಟಕದಲ್ಲಿ ಒಟ್ಟು ಎಷ್ಟು ನದಿಯ ಜಲಾನಯನ ಪ್ರದೇಶಗಳಿವೆ? ಹಾಗಾದ್ರೆ ಎಷ್ಟಿದಾವೆ ಅಂತ ಹೇಳಿ ಮೊದಲು ನೋಡ್ಕೊಂಡು ಆಮೇಲೆ ಆನ್ಸರ್ಗೆ ಬರೋಣ. ಪ್ರಿಯ ಸ್ನೇಹಿತರೆ, ಕರ್ನಾಟಕದಲ್ಲಿ ಒಟ್ಟು ಜಲಾನಯನ ಪ್ರದೇಶವಿರುವುದು ಇಲ್ಲಿ ನೋಡಿ. ಒಂದು ಗೋದಾವರಿ ನದಿಯ ಉಪನದಿಯಾದಂತ ಮಾಂಜಿರಾ ನದಿ ಕರ್ನಾಟಕದಲ್ಲಿ ಹರಿದು ಗೋದಾವರಿಗೆ ಒಂದು ಸೇರುತ್ತೆ. ಇದು ಒಂದು ಜಲಾನಯನ ಪ್ರದೇಶವಾಗುತ್ತೆ. ಒಂದು ಕೃಷ್ಣಾ ನದಿ ಹೀಗೆ ಮಹಾರಾಷ್ಟ್ರದಿಂದ ಕರ್ನಾಟಕ, ತೆಲಂಗಾಣದಿಂದ ಆಂಧ್ರ ಪ್ರದೇಶ ಹರಿದು ಹೋಗ್ಬೇಕಾದ್ರೆ ಇದಕ್ಕ ದೋಣಿ ಬಂದ್ ಸೇರುತ್ತೆ, ಭೀಮಾ ಬಂದ್ ಸೇರುತ್ತೆ. ಯಾವ ನದಿ ಬಂದ್ ಸೇರುತ್ತೆ? ಭೀಮಾ ನದಿ ಬಂದ್ ಸೇರುತ್ತೆ. ಇಲ್ಲಿ ಮಲಪ್ರಭಾ ಮಲಪ್ರಭಾ ಸಾರಿ ಘಟಪ್ರಭಾ, ಮಲಪ್ರಭಾ, ತುಂಗಭದ್ರಾ ಎನ್ನುವ ನದಿಗಳು ಬಂದು ಸೇರುತ್ತೆ. ಇದು ಕೃಷ್ಣ ಜಲಾನಯನ ಪ್ರದೇಶ. ಪಶ್ಚಿಮಾಭಿಮುಖವಾಗಿ ಹರಿಯುವ ನದಿಗಳ ಪಶ್ಚಿಮಾಭಿಮುಖವಾಗಿ ಜಲಾನಯನ ಪ್ರದೇಶಗಳು ಕಾಳಿ, ಗಂಗವಳ್ಳಿ, ಅಘನಾಶಿನಿ, ಶರಾವತಿ, ಗುರುಪುರ, ನೇತ್ರಾವತಿ, ಸೀತಾ, ಸ್ವರ್ಣ, ಶರಭಿ ಎಲ್ಲ ನದಿಗಳು ಪಶ್ಚಿಮಕ್ಕೆ ಹರಿದು ಹೋಗ್ತವೆ. ಇಲ್ಲಿ ಉತ್ತರ ಪಿನಾಕಿನಿ, ಪಾಲಾರ, ದಕ್ಷಿಣ ಪಿನಾಕಿನಿ ನದಿಗಳು ಹರಿದು ಹೋಗ್ತವೆ. ಇಲ್ಲಿ ಕಾವೇರಿ ನದಿ ಹರಿದು ಹೋಗುತ್ತೆ. ಕಾವೇರಿಗೆ ಬಂದ್ಬಿಟ್ಟು ಹೇಮಾವತಿ, ಅದಕ್ಕೆ ಯಗಚಿ ಉಪನದಿ, ಆಮೇಲೆ ಅದಕ್ಕೆ ಬಂದ್ಬಿಟ್ಟು ಶಿಂಷಾ ಆದ್ಮೇಲೆ ಅರ್ಕಾವತಿ, ಅದಕ್ಕೆ ಋಷಭಾವತಿ, ಕೆಳಗಡೆ ಲಕ್ಷ್ಮಣ ತೀರ್ಥ, ಕಬಿನಿ ಅಥವಾ ಕಪಿಲಾ ನದಿ, ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಈ ಒಂದು ಮೋಯಾಲ ನದಿ ಹೋಗ್ಬೇಕಾದ್ರೆ ಭವಾನಿ, ಅಮರಾವತಿ